ಕೊಕ್ಕರೆ ಮತ್ತು ಏಡಿ. ಒಂದು ಕೊಳದ ದಡದಲ್ಲಿ ಒಂದು ಕೊಕ್ಕರೆ ಇತ್ತು. ಅದು ಮುದಿಯಾಗಿ ದುರ್ಬಲ ಆಯಿತು. ಮೀನು ಹಿಡಿಯುವುದಕ್ಕೆ ಆಗುತ್ತಿರಲಿಲ್ಲ. ಒಂದು ದಿನ ಅದು ಕೊಳದಲ್ಲಿನ ಮೀನುಗಳಿಗೆ ಹೇಳಿತು, ಗೆಳೆಯರೇ, ಒಂದು ಕೆಟ್ಟ ನಕ್ಷತ್ರದ ಪ್ರಭಾವದಿಂದ ಈ ಕೊಳದ ನೀರು ಸದ್ಯದಲ್ಲೇ ಬತ್ತಿ ಹೋಗುತ್ತದೆ. ಹಳ್ಳಿಯ ಜನ ಹಾಗೆ ಮಾತಾಡಿಕೊಳ್ಳುತ್ತಿದ್ದಾರೆ. ಮೀನುಗಳಿಗೆ ಗಾಬರಿ. ನೀರು ಇಲ್ಲದೆ ಮೀನು ಬದುಕಲಾರವಲ್ಲ. ಅವು ಕೊಕ್ಕರೆಯನ್ನು ಕೇಳಿದವು, ಮಾವ, ಏನು ಮಾಡೋಣ? ಕೊಕ್ಕರೆ ಉತ್ತರ ಕೊಟ್ಟಿತು, ನೋಡಪ್ಪ, ನೀವು ಏನೂ ತಿಳಿದುಕೊಳ್ಳದಿದ್ದರೆ ನಾನು ಒಬ್ಬೊಬ್ಬರನ್ನಾಗಿ ನಿಮ್ಮನ್ನು ಇನ್ನೊಂದು ದೊಡ್ಡ ಕೊಳಕ್ಕೆ ಸಾಗಿಸುತ್ತೇನೆ. ಅಲ್ಲಿ ಯಾವತ್ತೂ ನೀರು ಬತ್ತುವುದೇ ಇಲ್ಲ. ಏನೋ ಒಂದು ದಾರಿ ಇದೆಯಲ್ಲ ಎಂದು ಮೀನುಗಳಿಗೆ ಖುಷಿಯಾಯಿತು. ಹಾಗೆ ಮಾಡು ಮಾವ, ಹಾಗೆ ಮಾಡು ಎಂದವು. ಆಗಿನಿಂದ ಕೊಕ್ಕರೆ ಒಂದೊಂದೇ ಮೀನನ್ನು ತನ್ನ ಕೊಕ್ಕಿನಲ್ಲಿ ಹಿಡಿದುಕೊಂಡು ಹೋಗುತ್ತಿತ್ತು. ಏನಾಗುತ್ತಿದೆ ಎನ್ನುವುದು ಕೊಳದ ಇತರ ಮೀನುಗಳಿಗೆ ತಿಳಿಯುತ್ತಲೇ ಇರಲಿಲ್ಲ. ಒಂದು ದಿನ ಕೊಕ್ಕರೆ ಒಂದು ಏಡಿಯನ್ನು ಎತ್ತಿಕೊಂಡಿತು. ದಾರಿಯಲ್ಲಿ ಏಡಿಗೆ ಮೀನಿನ ಮೂಳೆಗಳ ರಾಶಿ ಕಾಣಿಸಿತು. ಅದಕ್ಕೆ ಅನುಮಾನ ಬಂತು. ಕೊನೆಗೆ ಕೊಕ್ಕರೆ ಏಡಿಯನ್ನು ಒಂದು ಬಂಡೆಯ ಮೇಲೆ ಇಟ್ಟಿತು. ಈಗ ನಿನ್ನನ್ನು ತಿಂದು ಬಿಡುತ್ತೇನೆ ಎಂದು ಹೇಳಿತು. ಕೂಡಲೇ ಏಡಿ ಕೊಕ್ಕರೆಯ ಕುತ್ತಿಗೆಯನ್ನು ಹಿಡಿದು ಕಚ್ಚಿ 2 ತುಂಡು ಮಾಡಿತು. ಕೊಕ್ಕರೆ ಸತ್ತು ಹೋಯಿತು.